ಮದುವೆ ವಿಚಾರ ಮಾತಾಡ್ಬೇಕು ಅಂತಾನೆ. ಆದ್ರೆ ಇವಳಿದಾಳಲ್ಲ ಹುಟ್ಟು ಜಗಳ ಗಂಟೆ, ಯಾರಾದ್ರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಇವಳಿಗೆ ಸಮಾಧಾನನೇ ಆಗಲ್ಲ ಅನ್ಸುತ್ತೆ. ಅದೇ ತರ ಈಗ ನನ್ನ ಹತ್ರ ಜಗಳಕ್ಕೆ ಬಂದಿದ್ದಾಳೆ. ಮದುವೆ ಆಗೋ ಯೋಗ ಇಲ್ಲ, ಮದುವೆ ಆಗೋರ್ಗೂ ಬಿಡಲ್ಲ. ಯಾಕಂದ್ರೆ ಇವಳಿಗೆ ಊರು ತುಂಬಾ ಬಾಯ್ ಫ್ರೆಂಡ್ಸ್ ಇದಾರೆ ನೋಡಿ, ಅದಕ್ಕೆ. ಏನೋ ಅಂದೆ? ಒಂದು ಕೆಟ್ಟ ಮಾತಲ್ಲಿ ಬಾಯಿ ಅಂತ ಬಂದ್ರೆ ಮಾತಾಡಕ್ಕೆ ಬಾಯೇ ಇರಬಾರ್ದು. ಹಾಗ್ ಮಾಡ್ಬಿಡ್ತೀನಿ, ಹುಷಾರ್. ನೋಡಿದ್ರ ಪುರೋಹಿತ್ರೆ, ಇವನ್ ಮನೆಯವ್ರು ಎಂತವ್ರು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಗೆ? ಇಂಥವ್ಗೇನಾದ್ರೂ ನೀವು ಹೆಣ್ಣು ಹುಡುಕಿದ್ರೆ ಗೋವಿಂದ, ವೆಂಕಟರಮಣ ಗೋವಿಂದನೇ. ಮದುವೆ ಆಗಿದ ತಕ್ಷಣ ವರದಕ್ಷಿಣೆ ತಗೊಂಡ್ಬಾ ಅಂತ ಹೆಂಡತಿನ ಪೀಡಿಸ್ತಾನೆ. ತರ್ಲಿಲ್ಲ ಅಂದ್ರೆ ಸೀಮೆಣ್ಣೆ ಸುಟ್ಟು ಬೆಂಕಿ ಹಚ್ಬಿಡ್ತಾನೆ. ಇವನ್ ತಂಗಿನೋ ಮಹಾನ್ ರಾಕ್ಷಸಿ. ಆಸ್ತಿಗೋಸ್ಕರ ಗಂಡನ್ಗೆ ವಿಷ ಹಾಕೋಕೆ ಹೇಳ್ತಾಳಲ್ಲ. ಮಾತಾಡ್ತಾ ಇದೆಯಾ? ಸುಮ್ಮನೆ ಬಿಡೋದಿಲ್ಲ. ಏನೋ ಮಾಡ್ತೀಯ? ಏನ್ ಮಾಡ್ತೀಯ ನೀನು? ಏನು ಮಾಡಕ್ಕಾಗಲ್ಲ ನಿನ್ ಕೈಲಿ. ನೀನೊಂಥರ ಉತ್ತರ ಕುಮಾರ ಇದ್ದ ಹಾಗೆ. ಬೊಗಳು ನಾಯಿ ಯಾವತ್ತೂ ಕಚ್ಚಲ್ಲ, ತಿಳ್ಕೊ. ಪುರೋಹಿತ್ರೆ, ಫೋಟೋ ಕೊಡಿ. ಯಾಕೋ ಶಕುನನೇ ಸರಿ ಇಲ್ಲ. ನಾ ಇನ್ನೊಂದಿನ ಬರ್ತೀನಿ. ನೀನೆಲ್ಲೋ ಸಾಯ್ತು. ನೀನ್ ನಮ್ಮನ್ನ ಸಾಯ್ತು ಮೊದಲು ನೀನ್ ಕೈ ಕಾಲು ಬರೀಬೇಕು. ನನಗಿರೋದು ಒಬ್ಬನೇ ಮಗ, ಅವ್ನು ಕಾಲಿಲ್ಲ ಕುಂಟ. ನಾನು ಅವ್ನು ನೋಡ್ಕೋಬೇಕು. ನೀವು ನನ್ನ ಕಾಲು ತಂದ್ಬಿಟ್ರೆ ನಾನು ಹೆಂಗೆ ಸ್ವಾಮಿ ನನ್ನ ಮಗನ ನೋಡ್ಕೊಳ್ಳೋದು? ಆ ಬುದ್ಧಿ ನಿನಗೆ ಮೊದಲೇ ಇರಬೇಕಾಗಿತ್ತು. ಏ ರಂಗರಾಜು, ಎರಡು ಬಾರಿಸು. ನಡಿದೇವ್ರು ನಡಿದೇವ್ರು. ಅಲ್ಲ ರಾಜಣ್ಣ, ದುಡ್ಡೆಲ್ಲ ನೀನೇ ತಿನ್ಬಿಟ್ಟು ನನ್ನ ಆಟ ಹಾಕಿ ಏನ್ ಬೊಗಳ್ತಾ ಇದೆಯಾ? ನಮ್ಮ ಅಪ್ಪನೇ ತಿಂದೇವ್ರು. ಹೌದೇನೋ ರಂಗರಾಜು? ಇಲ್ಲ ಸರ್, ಸುಳ್ಳು ಹೇಳ್ತಾ ಇದ್ದಾನೆ. ಹುಟ್ಟ ಸುಳ್ಳ ಸರ್ ಇವನು. ಅಯ್ಯೋ ಕಳ್ಳನ ಮಗನೇ, ನೀನೇನ್ ಸತ್ಯ ಅನಿಸ್ತೇನು? ದುಡ್ಡೆಲ್ಲ ಇವನ ಇಟ್ಕೊಂಡು ನಾನು ಮದಿ ದಾದಲ್ಲಿ ನೋಡಿ ಸರ್. ಇದು ಯಾವ ನ್ಯಾಯ? ನೀವೇ ಹೇಳಿದೇವ್ರು. ಹೌದಾ? ಹಾಗಿದ್ರೆ ಅವನಿಗೆ 4 ಬಾರ್ಸು. ಆಡೋದೇನೆ ಬೇಕಾದ್ರೆ 4,000 ನನ್ನ ಸಂಬಳದಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದೇನೆ. ನಿನ್ನ ಸಂಬಳದಲ್ಲಿ 4,000 ಇಟ್ಕೋಬೇಕು. ಅನ್ನ ಹಾಕಿ ದಣಿಗೆ ಮೋಸ ಮಾಡಕ್ಕೆ ನಾಚಿಕೆ ಆಗೋದಿಲ್ವಾ? ನನಗೆ ಬಿದ್ದು ಏ ಬಿಡು, ಯಾಕೋ ನಿನ್ನ ಬಿಡಕ್ಕಾಗುತ್ತಾ? 4,000 ಅವನು ತಿಂದಿದ್ದಾನೆ, 1,000 ನೀನ್ ತಿಂದಿದ್ಯಾ? ಹೌದು ಬುದ್ಧಿ. 1,000 ತಿಂದಿರೋನ್ಗೆ ಇಷ್ಟೆಷ್ಟು ಬಿದ್ದಿರ್ಬೇಕಾರೆ 4,000 ತಿಂದಿರೋನ್ಗೆ ಇನ್ನೆಷ್ಟು ಬೀಳ್ಬೇಕು? ದೇವ್ರು, ನನ್ನ ಒಬ್ರು ಕೆಲ ಹೊಡೆಯಕ್ಕಾಯ್ತಾರ. ನೀವು ಬನ್ನಿ. ನನಗೆ ಮೋಸ ಮಾಡ್ತೀರೇನು? ನೋಡು, ಸತ್ಯಪಾಲ್ ಆಸ್ಪತ್ರೆಯಿಂದ ಬರೋಷ್ಟರಲ್ಲಿ ದಾಕ್ಷಾಯಿಣಿ ಕುತ್ತಿಗೆಗೆ ತಾಳಿ ಬಿದ್ದಿರ್ಬೇಕು. ಏನ್ ಬಿದ್ದಿರ್ಬೇಕು? ತಾಳಿ ಬಿದ್ದಿರ್ಬೇಕು. ಸರಿ, ಮದುವೆ ಗಂಡು ಯಾರು? ಯಾರು? ಸತ್ಯಪಾಲ್ ಅಂತೂ ಅಲ್ಲ. ಒಟ್ನಲ್ಲಿ ಅವನ ಆಸ್ಪತ್ರೆಯಲ್ಲೇ ಇರ್ಲಿ. ದಾರಿಲಿ ಹೋಗೋ ದಾಸಯ್ಯನೋ ಕೋತಿನ ಕುಣಿಸೋ ದಮ್ರವನೋ ಕರ್ಕೊಂಬಂದು ದಾಕ್ಷಾಯಿಣಿ ಕುತ್ತಿಗೆ ತಾಳಿ ಕಟ್ಟಿಸ್ಬೇಕು. ಗೊತ್ತಾಯ್ತಾ? ಆಯ್ತವ್ರು. ನನ್ನ ದುಡ್ಡು ಸಂಬಳದಲ್ಲಿ ಹಿಡ್ಕೋಬೇಡಿ ಸರ್. ನಾನು ಸಂಬಳ ಹಿಡಿಯೋದಿಲ್ಲ, ಆದರೆ ನಾನು ಹೇಳಿದ ಕೆಲಸ ಆಗ್ಬೇಕು. ನಾನು ಹೇಳಿದ ಕೆಲಸ ಆಗ್ಲಿಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಪರಲೋಕ ಯಾತ್ರೆ ಗ್ಯಾರಂಟಿ. ಬರ್ತೀನಿ ಸರ್. ಹಲೋ ಸರ್, ಅದೇ ಮೊನ್ನೆ ಮಾತಾಡಿದ್ನಲ್ಲ ನಿಮ್ಮ ಹತ್ರ, ಅವ್ರು ಬಂದಿದ್ದಾರೆ. ನಿಮ್ಮ ಹತ್ರ ಕಳಿಸ್ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಇವರೇ, ಇವ್ರ ಹತ್ರ ಮಾತಾಡಿದ್ದೀನಿ, ನೀವು ಹೊರಡಿ. ನಮಸ್ಕಾರ ನಾಗರಾಜ್ ಮೂರ್ತಿಗಳಿಗೆ. ನಮಸ್ಕಾರ ಪ್ರಿನ್ಸಿಪಾಲ್ ಅವರು. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಅಲ್ಲ ಸರ್, ನಿಮ್ಮ ಫೋಟೋ ಜಾತಕ ಕೊಟ್ಟೋಗಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಆಲೇ ರಿಸಲ್ಟ್ ಕೇಳಕ್ಕೆ ಬಂದಿದ್ದೀರಲ್ಲ. ನನ್ನ ಕಂಪ್ಯೂಟರ್ಗೆ ಇನ್ನೂ ನಿಮ್ಮ ಡೇಟಾ ಅಂದರೆ ಫೋಟೋ ಜಾತಕನ ಫೀಡ್ ಮಾಡಿಲ್ಲ. ಒಳ್ಳೇದಾಯ್ತು. ಈಗ ನೀವು ಫೀಡ್ ಮಾಡೋ ಅಗತ್ಯನೇ ಇಲ್ಲ. ಅಂದರೆ
ನಿಮಗೆ ಜಾತಕ ಕೊಟ್ಟ ಟೈಮ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ನಮ್ಮ ಕಡೆನೇ ಒಬ್ಳು ಹುಡುಗಿದ್ದಾಳೆ ಅಂತ ಈಗ ನಮ್ಗೆ ಗೊತ್ತಾಯ್ತು. ನಿಮಗೆ ಕೊಡ್ಬೇಕಾದ ಫೀಸ್ನ ನಾನು ಕೊಡಲೇಬೇಕು. ದಯವಿಟ್ಟು ತಗೊಳ್ಳಿ. ಇದ್ರ ಅಗತ್ಯ ಇರಲಿಲ್ಲ ಅನ್ಸುತ್ತೆ. ಆದರೂ ನೀವು ಕೊಡ್ತೀರಾ ಅಂದಮೇಲೆ ತಗೊಳ್ಳಿಲ್ಲ ಅಂದರೆ ನಮ್ಮ ವೃತ್ತಿಗೆ ಅಗೌರವ ತೋರಿಸ್ದಂಗಾಗುತ್ತೆ. ಅದು ಸರಿ, ಯಾರು ಕನ್ಯೆ? ನೋಡಿ, ಇವರು ಸದಾನಂದ್ ಅಂತ ಸಂಗೀತದ ಮೇಷ್ಟ್ರು. ಇವ್ರ ಮಗಳು ನಮ್ಮ ಕಾಲೇಜಿನಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ಲು. ಇವ್ರ ಮಗಳಿಗೆ ಮದುವೆ ಸೆಟ್ಲ್ ಆಗಿದೆ ಅಂತ ಯಾರೋ ಹೇಳಿದ್ರು. ಅಕಸ್ಮಾತ್ ಇವ್ರು ಇವತ್ತು ಸಿಕ್ಕಿ ಹಾಗೇನೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಿಮಗೆ ಕೊಟ್ಟಿದ್ದ ಜಾತಕ ಫೋಟೋನ ಇವ್ರಿಗೆ ಕೊಟ್ಬಿಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಿಮಗೆ ತೊಂದರೆ ಕೊಟ್ಟೆ. ಹಾಗೇನಿಲ್ಲ ಬಿಡಿ, ನಮಗೆ ಲಕ್ಷ್ಮೀ ಪ್ರಸನ್ನ ಆಯ್ತಲ್ಲ, ಸಂತೋಷ. ಇಲ್ಲಿದೆ ನೋಡಿ, ತೋಳಿ ತಗೊಳ್ಳಿ ತಗೊಳ್ಳಿ. ನಾವೇನು ಬರ್ತೀವಿ ನಾನು ಬನ್ನಿ. ನೋಡಿದ್ರಾ? ಅರೆ ಫೋಟೋ ನೋಡಿಯಪ್ಪ. ಓ ಇದಾ, ನೋಡಿದ್ರಾಯ್ತು ಬಿಡಿ ಸರ್. ಮನೆಗೆ ಹೋದ್ಮೇಲೆ ಹೆಂಡತಿಗೆ ತೋರಿಸ್ತೀನಿ. ಮುಖ್ಯವಾಗಿ ಮಂದಾರ ನೋಡಬೇಕು, ಮನೆಯವರೆಲ್ಲ ನೋಡಬೇಕು. ಆಮೇಲೆ ಏನಾದರೂ ಒಂದು ತೀರ್ಮಾನಕ್ಕೆ ಬರ್ಬೋದು. ಅದು ಸರಿ ಅನ್ನಿ, ಆದರೂ ಕುತೂಹಲಕ್ಕಾದ್ರೂ ಒಂದ್ಸಲ ಫೋಟೋ ನೋಡ್ಬೋದಲ್ಲ. ದಯವಿಟ್ಟು ಫೋಟೋ ನೋಡಿ. ವೆರಿ ಹ್ಯಾಂಡ್ಸಮ್, ವೆಲ್ ಕ್ವಾಲಿಫೈಡ್, ಒಬ್ಬನೇ ಮಗ, ಸ್ವಂತ ಮನೆ ಇದೆ, ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾನೆ. ವಾಟ್ ಎಲ್ಸ್ ಯು ವಾಂಟ್? ಆಯ್ತು ಸರ್, ನೀವು ಹೇಳಿದ್ಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಆದರೂ ಜಾತಕ ತೋರಿಸಿ, ಫೋಟೋ ತೋರಿಸಿ, ಮನೆಯಲ್ಲೆಲ್ಲರೂ ಚರ್ಚೆ ಮಾಡಿ ಎಲ್ಲ ಆದ್ಮೇಲೆ ನೀವು ನನಗೆ ಹ್ಞೂ ಅಂತ ಹೇಳಿದ್ರೆ ನಾನು ನಿಮ್ಮ ಮನೆಗೆ ಹುಡುಗನ ಕರ್ಕೊಂಡ್ಬರ್ತೀನಿ. ಆಯ್ತಾ? ನಾವು ಮನೆಯವರೆಲ್ಲ ಮಾತಾಡಿ ಆದಷ್ಟು ಬೇಗ ನಿಮಗೆ ನಾನು ಫೋನ್ ಮಾಡ್ತೀನಿ. ತುಂಬ ಉಪಕಾರ ಆಯ್ತು ಸರ್. ನಾನು ನಿಮ್ಮೆಲ್ಲ ಇರಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಬನ್ನಿ. ಅಯ್ಯೋ, ಪದೇ ಪದೇ ನಿಮಗೆ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಇಲ್ಲಿ ಪಕ್ಕದ ಕ್ಲಾಸಲ್ಲೇ ನಾನು ಸಂಗೀತ ಪಾಠ ಹೇಳ್ಕೊಡೋ ಮನೆ ಇರೋದು. ಬರ್ತೀನಿ ಸರ್, ತುಂಬ ಉಪಕಾರ ಆಯಿತು. ಹೋಗಿ ಬನ್ನಿ. ಎಲ್ಲಿದ್ಯಪ್ಪ? ಹೊರಗೆ ಬಂದಾರ. ಶ್ರೀಕಂಠ, ಯಾಕಪ್ಪ? ಯಾಕೆ ಕಿರಿಸ್ತಾ ಇತ್ತು? ನಾನು ಕಿರಿಸ್ತೀನಿ, ಕೀರಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ಮೊದಲು ನಿನ್ ಮಗನ ಕಡೆ. ಏನು ಮಾವನವ್ರಿಗೆ ಪೌರುಷ ಬಂದಿರೋ ಹಾಗಿದೆ? ನಾನೇ ಬಂದದ ನಿಮ್ ಮುಂದೆ ನಿಂತಿದ್ದೀನಿ. ಹೇಳಿ, ಏನ್ ಸಮಾಚಾರ? ಏನ್ ನೀನ್ ದೊಡ್ಡ ರೌಡಿ? ನೀನೇನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀವ್ ನನ್ನನ್ನ ಏನಂತ ತಿಳ್ಕೊಂಡಿದ್ದೀರೋ ಹಾಗೆ ತಿಳ್ಕೊಳ್ಳಿ, ನನಗೇನು ನಷ್ಟ ಇಲ್ಲ. ಏನಂತ ಕೇಳಿದ್ರೆ ನೀವು ನನ್ನನ್ನ ರೌಡಿನ ಅಂತ ಅಲ್ವಾ? ಹೌದು, ರೌಡಿನೇ. ರೌಡಿಗಳಿರೋ ಈ ಸಮಾಜದಲ್ಲಿ ನಾವು ಸಾಧುಗಳಾಗಿ ಬದುಕೋಕ್ ಸಾಧ್ಯನೇ ಇಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ. ನೋಡಿ ನೋಡಿ, ಎಷ್ಟು ದಾದ ಅವಳ ಬಾಯಿ. ನೋಡಿ ತಂದು ಅಲ್ಲಪ್ಪ, ಏನಾಯ್ತು ಈಗ? ಯಾಕೆ ನೀನು ಒಂದೇ ಸಮನೆ ಅವಳನ್ನು ಬೈತಾ ಇದೀಯ? ಧೀರಜು ಪುರೋಹಿತರ ಮನೆಗೆ ಹೋಗಿದ್ದ. ಅಲ್ಲೇ ಇದ್ದಿದ್ದ ಮಹಾತಾಯಿ ಇವಳು ಅವನು ನೋಡಿ ಬಾಯಿಗೆ ಬಂದಾಗ ಮಾತಾಡಿದಾಳೆ. ಅಷ್ಟೇ ಅಲ್ಲ, ಅವನು ಕೆನ್ನೆಗೆ ಹೊಡೆದಿದ್ದಾಳೆ. ಹೆಂಗ್ಸೇನ್ರಿ ಇವಳು? ಹೋಗಿ ನಿಮ್ ಮಗನ್ನ ಕೇಳಿ, ಕಾಡ್ ಪ್ರಾಣಿನ ಮನುಷ್ಯನ ಅಂತ. ನನ್ನನ್ನು ಕೇಳಕ್ ಬಂದ್ಬಿಟ್ರು. ಈ ಸಲಕ್ಕೆ ಅವನು ಬರೀ ಕಪಾಳ ಮೋಕ್ಷ ಮಾಡಿದ್ದೀನಿ. ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ಅವ್ನ ಕೈ ಕಾಲು ಮುರಿದು ಪಾರ್ಸಲ್ ಮಾಡ್ಬಿಡ್ತೇನೆ ನಿಮ್ ಮನೆಗೆ. ಮಾಡ್ತೀಯ? ನೀನ್ ಆ ಕೆಲಸ ಮಾಡ್ತಾ ಇದ್ರೆ ನಾವೇನು ಕೈ ಕಟ್ಕೊಂಡು ಕಳ್ಳಪುರಿ ತಿನ್ಕೊಂಡು ಕೂತಿರ್ತೀವಿ ಅಂತ ತಿಳ್ಕೊಂಡಿದ್ಯಾ? ಪಾಪ, ಅವನು ನಿನ್ನನ್ನು ಮದುವೆ ಆಗಿಲ್ಲ ಅಂತ ಅದೆಷ್ಟು ಹತಾಶೆ ಇದೆ ನಿಮಗೆ. ಇರ್ಬೇಕಾದ್ರೆ ಸಹಜಾನೇ, ಅಷ್ಟು ಸ್ಮಾರ್ಟ್ ಆಗಿರೋ ಹುಡುಗ, ಅಮೆರಿಕಲ್ ಅದ್ದವನು. ಅವನು ನಾನು ನಿನಗೆ ಗಂಟು ಹಾಕ್ಬೇಕು ಅಂತ ನಿಮ್ಮಪ್ಪ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ದ. ಏನ್ ಮಾಡಕ್ಕಾಗತ್ತೆ? ಏನಾಗೋಯ್ತು? ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ಲಿಲ್ಲ ಅಷ್ಟೇ. ಹೌದು, ತುತ್ತಲ್ಲ ಕುತ್ತು. ಪುಣ್ಯ ಆ ದೇವ್ರೇ ಇದನ್ನ ತಪ್ಪಿಸ್ದ. ಇಲ್ಲಾಂದ್ರೆ ಕೋಡಂಗಿ ನನಗ್ ಗಂಟು ಬೀಳ್ತಾ ಇದ್ದ. ಅವ್ನ್ ಮೂತಿ ನೋಡಿ ನನಗ್ ಅಸಹ್ಯ ಆಗಿ ಕೊಟ್ಟೆ ನೋಡಿ ಅವ್ನ ಕಪಾಳಕ್ಕೊಂದು ಏಟು. ಹೌದು, ಊತ ಇನ್ನೂ ಕಡಿಮೆ ಆಗಿದೆಯೋ ಅಥವಾ ಹಾಗೆ ಇದೆಯೋ? ತಿಪ್ಪೆ ನಿನ್ನ ಯಾವನೇ ಮದುವೆ ಮಾಡ್ಕೊಳ್ತಾನೆ ನೋಡು. ಯಾವನಾದ್ರೂ ತಲೆ ಮಾಡ್ಕೊಂಡು ಸಿಗ್ತಾನೇನೋ? ಇಲ್ದೇ ಇದ್ರೆ ಹೀಗೆ ಆ ಜೀವ ಪರ್ಯಂತ ಕನ್ಯಾಮಣಿಯಾಗಿ ಉಳ್ಕೊಂಡು ಬಿಡ್ತೀಯ. ಯಾವ್ದಾದ್ರು ಬೇಗ ಬಂದು ಪಕ್ಕವನ್ನು ಹುಡುಕೋ. ಅಣ್ಣ
ಆವಾಗ್ನಿಂದ ಸುಮ್ಮನೆ ಇದ್ದೀನಿ. ನಿಮ್ ಮನೆಗೆ ಹೆಣ್ಣು ಕೊಟ್ಟಿದೀವಿ, ಉಚ್ಚಾಯಿಸಿ ಮಾತಾಡಬಾರ್ದು ಅಂತ. ಅದೇನ್ ನಾಲ್ಗೆ ನಿಮ್ದು? ಈ ಹುಡುಗಿಗೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ ನಾಲ್ಗೆ ಹುಳ ಬೀಳುತ್ತೆ. ನೀವು ಒಬ್ಬ ಸೋದರ ಮಾವನ. ಅಮ್ಮ, ಇವ್ರು ಯಾವ ಸೀಮೆ ಸೋದರ ಮಾವನಮ್ಮ? ನಮ್ ದುರಾದೃಷ್ಟ, ನಮ್ಮಪ್ಪ ಬಂಗಾರದಂತ ಅತ್ತೆನ ಇವ್ರಿಗೆ ಕೊಟ್ಟು ಮದ್ವೆ ಮಾಡಿದ್ರು. ಇವ್ರನ್ನ ನನ್ ಸೋದರ ಮಾವನ ಸ್ಥಾನದಲ್ಲಿ ನೋಡ್ಬೇಕಾ? ನನ್ ಸೋದರತೆಗೆ ಬಂಡ ಗಂಡ ಅಷ್ಟೇ ಇವರು. ಏನಂತ ನೀರ ನನ್ನನ್ನ ಬಂಡ ಅಂತ್ಯ? ನಿನ್ ಗೊಬ್ಬರಿಗೆ ನಾ ಹೊಡಿಯಕ್ ಬರೋದು? ಏನಪ್ಪ ನಿನಗೆ ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಬೇಡವಾ? ನಿಮ್ ಮಾವನ ಮೇಲೆ ಕೈ ಮಾಡಕ್ ಹೋಗ್ತೀಯ? ನೀವು ಸುಮ್ಮನೆ ಕೈ ಮಾಡ್ಬೋದಾ? ನೀವಿಬ್ರು ಈಗ ಮರ್ಯಾದೆಯಿಂದ ಒಳಗಡೆ ಹೋಗ್ತೀರಾ? ಇಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಏನಪ್ಪ ನೀವು? ಹೋಗಿ ಬೇಡ ಅಲ್ಲ ರೀ, ಹೋಗಿ. ಶ್ರೀಕಂಠು, ನಾನು ಅವರೆಲ್ಲರ ಪರವಾಗಿ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಮಂದಾರ ಧೀರಜ್ನ ಹೊಡಿಬಾರ್ದಾಗಿತ್ತು. ಏನೋ ಕೆಟ್ಟ ಗಳಿಗೆಯನ್ನು ಹೊಡೆದು ಬಿಟ್ರು. ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡು. ಎಷ್ಟಾದ್ರೂ ಅವಳು ನಿನ್ನ ಸೋದರ ಸೊಸೆ ಅಲ್ವಾ? ನಿನ್ ಮಗಳ ತರ ಅಂತ ತಿಳ್ಕೊ. ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ನೀನು. ನನ್ನ ಮಗಳ ಎಡಗಾಲಿ ಉಂಟುಷ್ಟಿಕ್ಕಿರೋ ಯೋಗ್ಯತೆ ನೀನು ಮಗಳ ತಲೆಗೆ ಬರಲ್ಲ. ಸರಿಯಪ್ಪ, ನಾನು ಒಪ್ಕೋತೀನಿ. ನಿನ್ ಮಗಳು ಬಂಗಾರ, ನನ್ನ ಮಗಳು ಹಿತ್ತಾಳೆ ಅಂತ ತಿಳ್ಕೊ. ವಾರೇ ವಾ, ಶಬಾಷ್, ಒಳ್ಳೆ ನಾಟಕ ಮಾಡ್ತಾ ಕಣ. ನೀನು ಸಂಗೀತದ ಮೇಷ್ಟ್ರ ಅಲ್ಲ, ನಟ ಭಯಂಕರ ಅದ್ಭುತವಾಗಿ ನಾಟಕ ಮಾಡ್ತೀಯ. ನಿನ್ನ ಮನೆ ಹೊಸಲು ತುಳಿದ್ನಲ್ಲ ನಾನು, ನನ್ನದನ್ನ ತಗೊಂಡು ಈ ಮನೆ ಹೊಸಲಿ ಕಾಲಿಟ್ಟಲ್ಲ. ಹೊಲಸ ಜನ ನೀವು, ಹೊಲಸ ಮನೆ. ಅಲ್ಲ ಸೋಪ್ ಹಾಕಿ ಉಜ್ಜಿ ಮಾಡ್ಕೋಬೇಕು. ಇರ್ಲಿ, ನೀವೆಲ್ಲ ಸೇರ್ಕೊಂಡು ನನ್ನ ಹತ್ರ ಆಟ ಆಡ್ತಾ ಇದ್ದೀರಲ್ಲ. ಏಯ್, ನಾನು ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ತೋರಿಸ್ತೀನಿ, ನಾನು ಯಾರು ಅಂತ ನಿಮಗೆಲ್ಲ ತೋರಿಸ್ತೀನಿ. ಅಲ್ಲ ಡ್ಯಾಡ್, ನೀವ್ ಯಾಕೆ ಅವ್ರ ಮನೆಗೆ ಹೋಗಕ್ ಹೋಗಿದ್ರಿ? ನಾನೇನು ಅವ್ರ ಮನೆಗೆ ಸನ್ಮಾನ ತಗೊಂಡು ಉಪಚಾರ ಮಾಡಿಸ್ಕೊಳಕ್ ಹೋಗಿರ್ಲಿಲ್ಲ, ಯುದ್ಧಕ್ಕೆ ಹೋಗಿದ್ದೆ. ಏನಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅವಳು? ಏನ್ ದೊಡ್ಡ ರೌಡಿನ ಮಂದಾರ? ಕೆನ್ನೆಗೆ ಬಿಟ್ಟೆ ನೋಡು ಫಳಾರ್ ಅಂತ. 4 ಬೆರಳು ಮೂಡ್ಬಿಟ್ಟಿರುತ್ತೆ ಅವಳ ಕೆನ್ನೆ ಮೇಲೆ. ಆ ಸದಾನಂದನ ಹೆದರ್ಕೊಂಡು ಸಾರಿ ಕೇಳ್ದ. ಆಮೇಲೆ ಅವ್ನ್ ಸಾರಿ ಕೇಳ್ದ, ನೀವು ಕರಗಿ ವಾಪಸ್ ಬಂದ್ಬಿಟ್ರಿ. ಕರ್ಗೋದ ನಾನ? ಕರ್ಗೋದಕ್ಕೆ ನಾನು ನಿಮ್ಮಮ್ಮ ಅಲ್ಲ, ಶ್ರೀಕಂಠ. ಈಗ ಶ್ರೀಕಂಠನೂ ಅಲ್ಲ, ವಿಷಕಂಠ. ಅವರನ್ನ ಏನು ಮಾಡ್ತೀನಿ ನೋಡ್ತೀನಿ. ಏನ್ ಡ್ಯಾಡಿ, ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಬರೀ ಕೆನ್ನೆ ಹೊಡೆದು ಬಂದಿದ್ರಲ್ಲ. ಜೊತೆನಲ್ಲಿ 4 ಹಲ್ಲು ಉದುರಿಸ್ಬೇಕಾಗಿತ್ತು. ನೋಡಕ್ ಮೊದ್ಲೇ ಸೋಡಾ ಬುಡ್ಡಿ, ಮುಂದಿನ 3 ಹಲ್ಲು ಉದುರಾಗಿದ್ದಿದ್ರೆ ಆಮೇಲೆ ಯಾರು ಮೂಸ್ತಾ ಇರ್ಲಿಲ್ಲ ಅವಳನ್ನ. ಮಗನೇ, ಈಗ ನಾನು ಅವ್ರ ಮನೆಗೆ ಹೋಗಿದ್ದು ಫಿಸಿಕಲ್ ವಾರ್ ಮಾಡೋದಕ್ಕಲ್ಲ, ಸೈಕಲಾಜಿಕಲ್ ವಾರ್ ಮಾಡೋದು. ನಾವು ನಿಮ್ಮಲ್ಲಿ ಮುನಿಸ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮ ಮನೆಗೆ ನಾವು ಬರೋದೇ ಇಲ್ಲ ಅಂತ ತಿಳ್ಕೊಬೇಡ. ಸಮಯ ಬಂದ್ರೆ ನಿಮ್ಮ ಮನೆ ಒಳಗಡೆನೆ ನುಗ್ಗಿ ಹೊಡಿಯಕ್ಕೆ ಬಡಿಯಕ್ಕೆ ಕೂಡ ನಮಗೆ ಬರುತ್ತೆ ಅಂತ ತೋರ್ಸಕ್ ಅನ್ಬಿಟ್ಟಿದ್ದೀವಿ. ಮಗನೇ, ಈಗ ನಮ್ಮ ಪ್ರಯಾರಿಟಿ ಎಲ್ಲ ಬದಲಾಗಬೇಕು. ಹೌದಾ? ಯಾವ್ದು ಡ್ಯಾಡಿ ಪ್ರಿಯಾರಿಟಿ? ಈಗ ಈ ಕಾಮಾಕ್ಷಿ ಮನೆ ಬಿಟ್ಟು ಹೋಗಿರೋದು ಒಂದು ದೊಡ್ಡ ತಲೆನೋವಾಗಿದೆ. ಈಗ ಆಲ್ರೆಡಿ ತಲೆನೋವಾಗಿ ಕೂತಿದೆಯಲ್ಲ. ಮಮ್ಮಿ ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ? ಡ್ಯಾಡ್, ಎಷ್ಟೇ ಆದ್ರೂ ನಮ್ಮ ಮಮ್ಮಿ ಅಲ್ವಾ ಡ್ಯಾಡ್? ಡೋಂಟ್ ಎವರ್ ಬಿ ಎ ಸೆಂಟಿಮೆಂಟಲ್.
ಅವಳು ಬದುಕಿದ್ರೆ ಯಾವತ್ತಾದ್ರೂ ಒಂದಿನ ಬಂದೇ ಬರ್ತಾಳೆ. ಭೂಮಿ ಗುಂಡಿಗಿದ್ದು ಅಕಸ್ಮಾತ್ ಅವಳು ನೆಗೆದು ಬಿದ್ದಿದ್ರೆ ಒಳ್ಳೇದಾಯ್ತು. ಅವಳಿಂದ ನಮ್ಗೇನು ಉಪಕಾರ ಆಗ್ತಿತ್ತು? ಮನೇಲಿ ಅಡುಗೆ ಒಂದು ಮಾಡಿಟ್ಟವಳು ಅಷ್ಟೇ ತಾನೆ, ನೋ ಪ್ರಾಬ್ಲಮ್. ಅಗತ್ಯ ಬಿದ್ದರೆ ಮನೇಲಿ ಒಬ್ಬ ಅಡುಗೆ ಭಟ್ಟನ ನೇಮಿಸ್ಕೊಂಡ್ರಾಯ್ತು. ಬಟ್ ದ ಪ್ರಾಬ್ಲಮ್ ಇಸ್ ನಾಟ್ ದಟ್. ಮಮ್ಮಿಯಿಂದ ನಮಗೆ ಆಗ್ತಿದ್ದ ಉಪಯೋಗ ಅಷ್ಟೇ, ಆದ್ರೆ ಪ್ರಾಬ್ಲಮ್ ಏನು ಡ್ಯಾಡ್? ಕಾಮಾಕ್ಷಿ ಮನೇಲಿಲ್ಲ ಅನ್ನೋ ವಿಚಾರ ಸದಾನಂದನಿಗೆ ಗೊತ್ತಿಲ್ಲ, ಹೌದು ತಾನೆ? ಹೌದು, ಗೊತ್ತಿಲ್ಲ. ಇವತ್ತಲ್ಲ ನಾಳೆ ಆ ವಿಚಾರ ಅವನಿಗೆ ತಿಳಿಯುತ್ತೆ. ಐದರ್ ಪೊಲೀಸ್ನವ್ರ ಮೂಲಕ ಅಥವಾ ಅಕ್ಕಪಕ್ಕದವ್ರ ಮನೆಯವ್ರ ಮೂಲಕ. ಆದರೆ ಅದು ಹಾಗಾಗಬಾರ್ದು. ಅವ್ರಿಗೆ ಆ ವಿಷಯ ನಮ್ಮಿಂದಾನೇ ತಿಳಿಬೇಕು. ಯು ಆರ್ ರೈಟ್ ಡ್ಯಾಡ್, ದೇರ್ ಇಸ್ ಅ ಪಾಯಿಂಟ್. ಮಮ್ಮಿ ಹೋದ ಬಗ್ಗೆ ನಾವು ವರೀಡ್ ಅಂತ ಅವ್ರಿಗೆ ತೋರಿಸ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದೇ ಬರುತ್ತೆ. ನಾಳೆ ದಿನ ಅವ್ರು ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಾವುಗಳು ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಇದಕ್ಕೇನಾದರೂ ಒಂದು ದಾರಿ ಕಂಡುಹಿಡಿಯಲೇಬೇಕು. ಅನ್ಫಾರ್ಚುನೇಟ್ಲಿ ಆ SI ನಮ್ಗೆ ಯಾವ ಕಾಂಪಿಟೇಷನ್ ಮಾಡ್ತಾನೆ ಇಲ್ಲ. ಅವನಿಗೆ ಈ ಸದಾನಂದನ್ ಸಪೋರ್ಟು ಸಿಕ್ಬಿಟ್ರೆ ನಮಗೆ ಇಲ್ಲದೆ ಅನ್ನೋ ಕಿರುಕುಳ ಹಾಕೊಟ್ಬಿಡ್ತಾರೆ. ಯಾಕೂ ಸ್ವಲ್ಪ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ ಡ್ಯಾಡ್. ನಾನೊಂದು ದಾರಿ ಕಂಡಿದ್ದೀನಿ. ಹೇಗಾದರೂ ಮಾಡಿ ಈ ಮೆಸೇಜು ನಮ್ಮ ಮೂಲಕನೇ ಅವ್ರಿಗೆ ತಿಳಿದ. ಯಾಕಮ್ಮ ಹೀಗೆ ಕೂತಿದೀಯಾ? ಮತ್ತಿನ್ನೇನ್ರಿ ಮಾಡ್ತಾಳೆ? ಆ ಶ್ರೀಕಂಠಯ್ಯ ಮನೆಗೆ ಬಂದು ಬಾಯಿಗೆ ಬಂದಾಗ ಮಾತಾಡ್ದ. ನೀವು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಅವನ ಪರ ವಹಿಸ್ಕೊಂಡು ಮಾತಾಡಿ ನಮ್ಮಿಬ್ಬರು ಬಾಯಿ ಮುಚ್ಚಿಸ್ಬಿಟ್ರಿ.